ಶ್ರೀನಿವಾಸ್ ಎನ್ನುವ ಹಾಗೆ ಹೇಳ್ತೇನೆ. ಯಾಕೆ ಗೊತ್ತಾ? ಇದರಾದಂತಹ ದಿಕ್ಪಾಲಕರನ್ನೆಲ್ಲ ಸೋಲಿಸಿದೆ ಎಂಬಲ್ಲಿಗೆ ಗರ್ವದ ಗಿರಿಯನ್ನಡರಿ ಕುಳಿತುಕೊಳ್ಳಬೇಕಾದಂತ ಅಗತ್ಯ ಇಲ್ವೇ ಇಲ್ಲ. ಯಾಕಂದ್ರೆ ಅವರನ್ನೆಲ್ಲ ಎದುರಿಸಿರ್ಬಹುದು. ಆದ್ರೆ ಈಗ ನಿನ್ನ ಎದುರು ನಿಂತವನು ಯಾರು? ಸುರಪನಾಗಿರುವಂತಹ ಇಂದ್ರ. ಪುರಂದರಲ್ಲಿದ್ದೇನೆ. ಬಂದ ಹಾಗೆ ಹಿಂದೆ ಹೋಗ್ತೀಯೋ ಈ ವಜ್ರಾಯುಧಕ್ಕೆ ನಿನ್ನನ್ನು ಬಲಿ ಕೊಡ್ಬೇಕ? ಹೇಳುತ್ತೇನೆ. ಏನು ಸಮಬಾಲು ಅಮೃತ ಕಲಶವನ್ನು ಬರೋ ಹೊತ್ತಿಗೆ ಅಮೃತವನ್ನ ನೀವಿಟ್ಟುಕೊಂಡು ವಿಷವನ್ನ ನಮಗೆ ಕೊಟ್ಟು ಮೋಸ ಮಾಡಿದವರು ನೀವು.
ನೀವು ಮಾಡಿದಂತಹ ದುಷ್ಕೃತ್ಯಕ್ಕೆ ತಕ್ಕ ಶಾಸ್ತಿಯನ್ನು ಒದಗಿಸುತ್ತೇನೆ. ಬಾ ಮುಂದೆ. ಎಲ್ಲ ಮರುಳು ನಿಶಾಚರ ಮರುಳು ನಿಶಾಚರ ನಿಮಗಲ್ಲಿ ಗಿರಲತಿ ವಾಚನ ನಿಮಗಲ್ ಗಿರಲತಿ ವಾಚನ ದರೆಯರ ಸಲದಲ್ಲಿ ಓದಿದನು ಪ್ರಾಣವ ತೊರೆದು ಗಮನ ಹೋಗು ಮರುಳು ನಿಶಾಚರನೇ. ನಿನ್ನ ಮಾತುಗಳನ್ನ ಕೇಳುವಾಗ ಮರುಳು ನಿಶಾಚರ ನೀನು ಎನ್ನುವ ಹಾಗೆ ಗುರುತಿಸಬೇಕಾಗ್ತದೆ. ಯಾಕಂದ್ರೆ ಹೇಳಿದೆಯಲ್ಲ, ಅಮೃತವನ್ನ ನೀವಿಟ್ಟುಕೊಂಡು ವಿಷವನ್ನ ನಮಗೆ ಉಣ್ಣಿಸಿದ್ದೀರಿ ಎನ್ನುವ ಹಾಗೆ. ಈ ಅಮೃತ ಏನಿದೆಯೋ ಅದು ತ್ರಿಮೂರ್ತಿಗಳ ಸಂಕಲ್ಪ ಬಿಟ್ರೆ ಅದರಲ್ಲಿ ಮೋಸ ಏನೂ ಇಲ್ಲ. ಮತ್ತೆ ಇಲ್ಲಿ ಅಧಿಕಾರವನ್ನ ಕೊಡ್ಲಿಕ್ಕೆ ಸುಮ್ಮನೆ ಕೊಡ್ಲಿಕ್ಕೆ ಆಗುದಿಲ್ವೋ? ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ಮೂರು ಮೂರ್ತಿಗಳ ಕೃಪೆಯಿಂದ ಪಡೆದಂತಹ ಅಧಿಕಾರ ಅದು ನಿನಗೆ ಸುಮ್ಮನೆ ದಕ್ಕಲಿಕ್ಕಿಲ್ಲ. ಬಿಡು, ನೀನು ಮಾಡಿದ್ದಾದ್ರೂ ಏನು? ದರೆಯ ಅರಸು ಮಕ್ಕಳನ್ನೆಲ್ಲ ಸೋಲಿಸಿದನೆನ್ನುವಂತ ಗರ್ವ ನಿನ್ನ ನೆತ್ತಿಗೆ ಅಡರಿದೆ. ಮಾತ್ರವಲ್ಲ, 16,000 ತರುಣಿಯರನ್ನ ತಂದು ಸೆರೆಮನೆಯಲ್ಲಿ ಇಟ್ಟಿದ್ದೀಯ. ಹಾಗಾಗಿ ಅಹಂಕಾರದ ಮದದಲ್ಲಿ ನೀನು ತೇಲಾಡ್ತಿದ್ದಿ. ನಿನ್ನ ತಲೆಗಡರಿದಂತ ಅಹಂಕಾರವನ್ನ ಹೇಗೆ ಮುರಿಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತುಂಟು. ಬಂದ ಹಾಗೆ ಹಿಂದೆ ಹೋಗ್ತೀಯೋ ಅಲ್ಲ, ಹಿಂದೆ ಅದೆಷ್ಟೋ ಜನ ಇಲ್ಲಿವರೆಗಾಗಿ ಬಂದವರಿದ್ದಾರೆ. ಅವರಿಗಾದ ಗತಿ ನಿನಗೆ ಆಗ್ಬೇಕಾ? ಹೇಳ್ಬೋದು. ನಾಗಲೋಕದ ಅರಸನಾಗು. ಒಳ್ಳೆಯ ಮಾತಿನಿಂದ ಸುರಪೀಠವನ್ನು ಬಿಟ್ಟುಕೊಡು. ಇಲ್ಲ ಒಂದಾದ್ರೆ ನನ್ನ ಕಡ್ದಕ್ಕೆ ಬಲಿಯಾಗಬೇಕಾಗುತ್ತೆ. ನೆರೆಯುವ ಸಿಂಹಾಸನ ಏರುತ್ತ ದೋಷ. ಸುರಲೋಕದಿಂದ ದೇವತೆಗಳನ್ನು ಗಾರುಗಡಿಸಿದ್ದೇನೆ. ಮಾತ್ರವಲ್ಲ, ಸುರಲೋಕದ ಸಿಂಹಾಸನವನ್ನು ವಶಪಡಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ಸುರಲೋಕದಲ್ಲಿ ಸಿಕ್ಕುವಂತ ವಜ್ರ, ವೈಡೂರ್ಯ, ಕಾಮಧೇನು ಎಲ್ಲವನ್ನು ವಶಪಡಿಸಿಕೊಂಡಿದ್ದೇನೆ. ಹಾಗಾಗಿ ಇಂತಹ ಆಡಳಿತವನ್ನು ಮುರಕಾಸುರನಿಗೆ ಕೊಟ್ಟಿದ್ದೇನೆ. ಈ ಸಂತೋಷದ ವಿಷಯವನ್ನು ಹೇಳಲು ಭೂಲೋಕಕ್ಕೆ ತೆರಳುತ್ತೇನೆ. ಬೇರೆ ಕಾಯುವರಾರು ಕ್ಷೀರಾಬ್ಧಿವಾಸನೋ, ಬೇರೆ ಕಾಯುವರಾರು ಕ್ಷೀರಾಬ್ಧಿವಾಸನೋ, ಧಾರಿಣಿ ಭಾರವ ನಿಳುಗಿ, ಧಾರಿಣಿ ಭಾರವ ನಿಳುಗಿ, ದ್ವಾರಕೆಯೊಳ ಅವತಾರವೆತ್ತಿರಲಾಗಿ ಸಾರಿ ಬದಾಚಲಿ ತಿಳುಗಿ. ಜಯ ನಮೋ ಜಗದ್ರಕ್ಷಕ ಶ್ರೀಹರಿ. ಈ ದುರಪನ ದುರವಸ್ಥೆಯನ್ನ ಏನೆಂದು ಹೇಳಲಿ? ಅಲ್ಲ, ನನ್ನ ಸಂಕಷ್ಟವನ್ನ ಯಾರಲ್ಲಿ ಹೇಳಿ ಪರಿಹರಿಸಲಿ?
ನಮ್ಮ ಆರಾಧ್ಯ ದೇವನಾಗಿರುವಂತ ಹಾ. ಶ್ರೀಮನ್ನಾರಾಯಣನಲ್ಲಿ ಹೋಗಿ ಹೇಳಿಕೊಳ್ಳೋಣವೇ? ಹಾ. ಯಾಕಂದ್ರೆ ಹಾ. ಪ್ರಸ್ತುತ ಹರಿ ವೈಕುಂಠದಲ್ಲಿ ಇಲ್ಲ. ಹಾ. ಧರೆಯ ಭಾರವನ್ನ ಇಳುವಲೋಸುಕವಾಗಿ ಹಾ. ನಾನಾ ಅವತಾರಗಳನ್ನೆತ್ತುತ್ತಿರುವಂತ ಅವತಾರ ಪುರುಷ ಆತನಿದ್ದಾನೆ. ಹಾ. ಪ್ರಸ್ತುತ ದ್ವಾರಕೆಯಲ್ಲಿ ಕೃಷ್ಣಾಭಿಧಾನದಿಂದ ಅವತಾರವನ್ನ ಎತ್ತಿದ್ದಾನೆ ಹಾ. ಎನ್ನುವಂತಹ ವಿಷಯವನ್ನು ನಾನು ಕೇಳಿದವನಿದ್ದೇನೆ. ಹಾ. ಹಾಗಾಗಿ ಕೃಷ್ಣನಲ್ಲಿಯೇ ಹೋಗಿ ನನ್ನ ಸಂಕಷ್ಟವನ್ನ ನಿವೇದಿಸಿಕೊಂಡೆ ಅಂತ ಆದ್ರೆ ಹಾ. ಆತನೇ ಇದಕ್ಕೆ ಪರಿಹಾರವನ್ನ ಸೂಚಿಸಲು ಸಾಧ್ಯವಲ್ಲವೇ? ಹಾ. ಎಲ್ಲ ದಿಕ್ಪಾಲಕರನ್ನ ಕೂಡಿಕೊಂಡು ದ್ವಾರಕೆಯತ್ತ ನಡೀತೇನೆ, ನೋಡೋಣ. ಶ್ರೀ ಮನೋಹರ ಕೃಷ್ಣ ಶ್ರೀ ಮನೋಹರ ಕೃಷ್ಣನಾಗಿಯ ಶ್ರೀ ಮನೋಹರ ಶ್ರೀ ಮನೋಹರ ಕೃಷ್ಣನಾಗಿಯ ಕೃಷ್ಣನಾಗಿಯ ಶ್ರೀ ಮನೋಹರ ಕೃಷ್ಣನಾಗಿಯ ಭುವಿಯ ಭಾರವ ಇಳುವ ಬಂದಿರೆ ಭುವಿಯ ಭವ್ಯ ಭಾರವ ಗಿಳುಗ ಬಂದಿರೆ ದ್ವಾರಕೆಯೋ ತಾನೆಲೆಸಿ ದ್ವಾರಕೆಯೋಳು ದ್ವಾರಕೆಯೋ ತಾನೆಲೆಸಿ ದೇವರ ದೇವತಾನ ದೇವರ ದೇವ ತಾನೋ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವರ ಸವಾರಿ ತಟ್ಟನೆ ಬಂತಲ್ಲ, ವಿಶೇಷವಿದೆ. ಏನದು? ಧರ್ಮ ರಕ್ಷತಿ ರಕ್ಷಿತ. ಹಾ, ಯುಗ ಧರ್ಮಕ್ಕನುಗುಣವಾಗಿ ಈ ಧರೆಯಲ್ಲಿ ಧರ್ಮವು ಕ್ಷೀಣಿಸುತ್ತಾ ಅಧರ್ಮವು ತಾಂಡವಾಡುತ್ತಿರುವಂತಹ ವೇಳೆಯಲ್ಲಿ ಮರೆಯಲ್ಲಿರುವ ಚೇತನವೊಂದು ಸ್ವಯಂ ಪ್ರೇರಣೆಯಿಂದ ತನ್ನಿಂದ ತಾನೇ ಕೆಳಗಿಳಿದು ಬಂದು ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳುವುದಕ್ಕೆ ಅವರೋಹಣ ಎಂದು ಹೆಸರು. ಹಾಗೆ ಸೃಷ್ಟಿಸಿಕೊಂಡಿರುವಂತಹ ಚೇತನ ಬೇರೆ ಯಾರು ಅಲ್ಲ ಸ್ವಾಮಿ, ನಾನೇ. ವರ್ತಮಾನ ಕಾಲದಲ್ಲಿ ನನ್ನನ್ನು ಶ್ರೀಕೃಷ್ಣ ಪರಮಾತ್ಮ ಎಂದು ಜನರು ಪೂಜಿಸುತ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾನು ಎಸಗಿರುವಂತಹ ಪವಾಡಗಳು. ಪವಾಡವೆಂದರೆ ನಾನು ಹುಟ್ಟಿದ್ದು ಮಧುರೆಯಲ್ಲಿ, ಬೆಳೆದದ್ದು ಗೋಕುಲದಲ್ಲಿ. ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದರೆ ಅದು ಪವಾಡವಾಗಲು ಸಾಧ್ಯವೇ ಸ್ವಾಮಿ? ಖಂಡಿತ ಇಲ್ಲ. ಯಾವುದು ಅಸಂಭವವೋ, ಯಾವುದು ಅಸಾಧ್ಯವೋ ಅದನ್ನು ಸಂಭವ ಹಾಗೂ ಸಾಧ್ಯವನ್ನು ಮಾಡಿ ತೋರಿಸುವುದೇ ಪವಾಡ. ನೀವೇ ಆಲೋಚಿಸಿ ಸ್ವಾಮಿ. ಹುಟ್ಟಿದ 7 ದಿನದ ಕಂದಮ್ಮ ಸ್ತನ್ಯದಲ್ಲಿ ವಿಷವನ್ನು ತುಂಬಿಕೊಂಡು ಹಲವಾರು ಶಿಶುಗಳ ಮಾರಣ ಹೋಮಕ್ಕೆ ಕಾರಣವಾಗಿರುವಂತಹ ಆ ಘೋರ ಪೂತನೆಯನ್ನು ನಾನು ಕೊಂದು ಕಳೆದೆ.
ಓಹೋ. ಇದು 7 ದಿನದ ಮಗುವಿನಿಂದ ಸಾಧ್ಯವಾಗುವ ಮಾತೆ ಸ್ವಾಮಿ. ಇಲ್ಲ, ಆದರೆ ನಾನು ಅದನ್ನು ಮಾಡಿ ತೋರಿಸಿದೆ. ಅಲ್ಲಿ ಜನ ನನ್ನಲ್ಲಿ ದೇವತ್ವವನ್ನು ಕಂಡರು. ಅಷ್ಟೇ ಅಲ್ಲ, ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಗೋವುಗಳನ್ನು ಪ್ರಜೆಗಳನ್ನು ರಕ್ಷಿಸಿದೆ. ಅಲ್ಲಿ ಜನರು ನನ್ನಲ್ಲಿ ದೇವತ್ವವನ್ನು ಕಂಡರು ಸ್ವಾಮಿ. ಅಷ್ಟೇ ಏಕೆ, ಕಾಳಿಂಗನನ್ನು ಮರ್ದಿಸಿದೆ. ಶಕಟ, ಧೇನುಕ, ಪ್ರಲಂಬ, ಅಗಸ ಮೊದಲಾದವರನ್ನು ವಧಿಸಿದೆ. ಅಷ್ಟೇ ಅಲ್ಲ, ನನ್ನ ತಾಯಿಯ ಸಹೋದರನಾಗಿರುವಂತಹ ಕಂಸನನ್ನು ಕೊಂದು ಕಂಸಾರಿ ಎನ್ನುವಂತಹ ಬಿರುದಿಗೆ ಪಾತ್ರನಾದೆ ಸ್ವಾಮಿ. ಈ ಎಲ್ಲ ವಿಷಯಗಳ ಹಿಂದೆ ನನ್ನಲ್ಲಿ ಅಡಗಿರುವಂತಹ ದೇವತ್ವವನ್ನು ಕಂಡಂತಹ ಜನರು ನನ್ನನ್ನು ದೇವರೆಂದು ಪೂಜಿಸುತ್ತಾ ಇದ್ದಾರೆ. ಅದೇನೇ ಇರಲಿ, ನನ್ನ ಇಲ್ಲಿಯ ಕೃಷ್ಣನಾಮ ಹುಟ್ಟಿಗೆ ಕಾರಣ ಇಷ್ಟೇ ಸ್ವಾಮಿ. ಧರ್ಮ ಸಂಸ್ಥಾಪನೆ, ಧರ್ಮ ಸಂರಕ್ಷಣೆ. ಈಗ ನಾನು ದ್ವಾರಕೆಯಲ್ಲಿದ್ದೇನೆ. ಪಾಪಿಗಳ ಪಾಪವನ್ನು ತೊಳೆಯುವಂತಹ ಪರಮ ಪಾವನೆಯಾಗಿರುವಂತಹ ಗಂಗೆಯ ತಳದಲ್ಲಿದ್ದಂತಹ ಶಸ್ಥಳಿಯನ್ನು ಮೇಲಕ್ಕೆತ್ತಿ ಸುಂದರವಾಗಿರುವಂತಹ ದ್ವಾರಕೆಯ ನಿರ್ಮಾಣವನ್ನು ಮಾಡಿ ಅಲ್ಲಿ ನನ್ನ ಅಣ್ಣನಾಗಿರುವಂತಹ ಬಲಭದ್ರ ರಾಜನಾಗಿ ನಾನು ಆತನಿಗೆ ಸಹಾಯಕನಾಗಿ ಚಂದದಲ್ಲಿ ಆಡಳಿತವನ್ನು ಮಾಡಿಕೊಂಡು ಬರುತ್ತಾ ಇದ್ದೇವೆ ಸ್ವಾಮಿ. ಕೆಲವು ದುಷ್ಟರ ವಧೆ ಮಾಡಿಯಾಗಿದೆ, ಇನ್ನು ಕೆಲವು ದುಷ್ಟರನ್ನು ವಧಿಸಬೇಕಾಗಿದೆ. ಈಗಲೇ ಹೋಗಿ ವಧಿಸಲು ಬೇಡ, ಸರಿಯಲ್ಲ. ಏಕೆ ಬಲ್ಲಿರ, ಅದಕ್ಕೆ ಸಮಯ ಬರಬೇಕು. ಕರ್ಮವು ಸಮಯವನ್ನು ರೂಪಿಸುತ್ತದೆ, ಸಮಯ ಕರ್ಮವನ್ನು ಪ್ರಚೋದಿಸುತ್ತದೆ. ಆದರೆ ನನಗೆ ಜನರು ಹೇಳುವುದುಂಟು ಸ್ವಾಮಿ, ನಾನು ಕಾಲಾತೀತ ಕರ್ಮಾತೀತ ಎನ್ನುವುದಾಗಿ. ನಾನು ಅದಕ್ಕೆ ಬದ್ಧನಾಗಿರಬೇಕಲ್ಲವೇ? ಈಗ ಮುಂದೆ ನಡೆಯುವಂತಹ ಒಂದು ದುಷ್ಟರ ವಧೆಗೆ ನಾಟಕ ರಂಗವನ್ನು ಸೃಷ್ಟಿಸಬೇಕಾಗಿದೆ. ಅದರ ಸಿದ್ಧತೆಯಲ್ಲಿ ತೊಡಗಿರುತ್ತೇನಂತೆ. ಅನಿತರುಳು ದೇವೇಂದ್ರ ನೈತರಲು ಕೃಷ್ಣ ಸುಖವಾಗಲಿ ಎದ್ದೇಳು ಓ ಪುರಂದರ. ಏನಿದು ಆಶ್ಚರ್ಯ ಪುರಂದರ, ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ ಪುರಂದರ, ನೀನೇನು ದಯಮಾಡಿಸಿಲ್ಲಿ ಪುರಂದರ, ನೀನೇನು ದಯಮಾಡಿಸಿಲ್ಲಿಗೆ. ನಾನರಿಯ ಕಾರಣವ ನುಡಿದ ದುಂಬಾನವೇಕೆ, ನಾನರಿಯ ಕಾರಣವ ನುಡಿದ ದುಂಬಾನವೇಕೆ, ದುಂಬಾನ ಬೇಕೆ. ನಾನರಿಯ ಕಾರಣವ ನುಡಿದ ದುಂಬಾನ ಬೇಕೆ. ಪುರಂದರ. ಓ ಪುರಂದರ, ದೇವಾ, ನಿನ್ನನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತಿದೆ. ಏಕೆ ಬಲ್ಲೆಯ, ಒಂದು ಕಾಲದಲ್ಲಿ ಶತಯಾಗಗಳನ್ನು ಮಾಡಿದಾಗ ಅದಕ್ಕೆ ಪ್ರಸನ್ನನಾಗಿರುವಂತಹ ನಾವು ತ್ರಿಮೂರ್ತಿಗಳು ನಿನ್ನನ್ನು ದೇವಲೋಕಕ್ಕೆ ಅರಸನನ್ನಾಗಿ ನೇಮಿಸಿದೆವು. ನಿಮ್ಮ ಅನುಗ್ರಹ ದೇವರೇ. ಹಾಗಾಗಿ ದೇವಲೋಕದ ಅರಸ ನೀನು. ನೀನೇನು ಸಣ್ಣ ವ್ಯಕ್ತಿಯ, ನೀನು ದೊಡ್ಡ ವ್ಯಕ್ತಿ. ಅಷ್ಟೇ ಏಕೆ, ದೇವೇಂದ್ರ ಇಂದ್ರಿಯಗಳಿಗೆ ಅಧಿಕಾರಿ. ಈ ಪ್ರಪಂಚದಲ್ಲಿ
ಒಂದು ಜೀವಿಯು ಜನಿಸಬೇಕೆಂತಾದರೆ ಇಂದ್ರಿಯವು ಬಹಳ ಮುಖ್ಯವಾದುದು. ಅದು ನಿನ್ನ ಅನುಗ್ರಹ ಇಲ್ಲದೆ ಸಾಧ್ಯವಾಗುವುದೇ ಹೇಳು? ನಿಮ್ಮ ಅನುಗ್ರಹದಿಂದ ಅದು ಸಾಧ್ಯವಾಯಿತು. ಹೀಗಿರುವಾಗ ಮೂರು ಲೋಕದ ದೇವಲೋಕದ ಅಧಿಕಾರಿಯಾಗಿರುವಂತಹ ನೀನು ನಿನ್ನ ಆಶಯ ಏನಾಗಿರಬೇಕು? ಸಮಸ್ತ ಲೋಕದ ಅಭಿವೃದ್ಧಿಯು ಶ್ರೇಯೋಭಿವೃದ್ಧಿಯು ತ್ರಿಮೂರ್ತಿಗಳಾಗಿರುವಂತಹ ನಾವು ಮೂವರಿಂದ ಮಾತ್ರ ಸಾಧ್ಯವಾಗುವುದಲ್ಲ. ಅದರ ಆಶಯ ನಿನ್ನದೂ ಆಗಿರಬೇಕು, ಆಗಿದೆ ಕೂಡ. ಹೌದು ದೇವ. ಆಗಿರುವಾಗ ಇಷ್ಟು ಮಹಾನ್ ವ್ಯಕ್ತಿ ಆಗಿರುವಂತಹ ನೀನು ಮುಖ ಸಣ್ಣದು ಮಾಡಿಕೊಂಡು ತಲೆ ಕೆಳಗೆ ಹಾಕಿಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲ, ಏನು ಕಾರಣವಯ್ಯ? ಹೇಳಯ್ಯ. ದೇವಾ, ನನ್ನ ದುರವಸ್ಥೆಯನ್ನ ಏನೆಂದು ಹೇಳಲಿ ದೇವ? ಕರುಣಾಳುಗಳ ದೇವಾ, ಕರುಣಾಳುಗಳ ದೇವಾ, ಶರಣ ಸಂಜೀವ ಗುಣ, ಶರಣ ಸಂಜೀವ ಗುಣ, ಕರುಣಾಳುಗಳ ದೇವಾ, ಶರಣ ಸಂಜೀವ ಗುಣ, ಭರಿತ ಚಿತ್ತೈಸು ಬಿಲ್ಲಪವಾ, ಭರಿತ ಗುಣಭರಿತ ಚಿತ್ತೈಸು ಬಿಲ್ಲಪವಾ, ಧರಣಿಯ ಭಜನಾದ ಧುರುಳ ನರಕಾಸುರನು, ಧರಣಿಯ ಭಜನಾದ ಧುರುಳ ನರಕಾಸುರನು, ಸುರಲೋಕವನು ಸೂರೆಗೊಂಡ, ಸುರಲೋಕವನು ಸೂರೆಗೊಂಡ, ಧರಣಿಯ ಭಜನಾದ ಧುರುಳ ನರಕಾಸುರನು, ಸುರಲೋಕವನು ಸೂರೆಗೊಂಡ. ನಿನ್ನ ಇಲ್ಲಿಯ ಆಗಮನಕ್ಕೆ ಕಾರಣವೇನು ಹೇಳಯ್ಯ? ದೇವ, ನನ್ನ ಆಗಮನಕ್ಕೆ ಬಲವಾದ ಕಾರಣ ಇದೆ ದೇವ. ಏನದು? ನನ್ನ ಈ ದುರವಸ್ಥೆಯನ್ನ ಏನೆಂದು ಹೇಳಲಿ ದೇವ? ದುರವಸ್ಥೆ? ಹೌದು. ಏನಾಯ್ತು ಹೇಳು? ಯಾಕಂದ್ರೆ ರಾಜೋಕ್ತಿಷ್ಟಪುರದ ದೊರೆಯಾಗಿರುವಂತಹ ಖಳನರಕಾಸುರ ಹಾಗೂ ಅವನ ಸೇನೆ ಸುರಲೋಕವನ್ನ ಮುತ್ತಿತ್ತು ದೇವ. ಹೌದೇ? ಮುತ್ತಿದ್ದು ಮಾತ್ರವಲ್ಲ, ಮತ್ತೆ ದೇವರುಗಳೆಲ್ಲರನ್ನೂ ಕೂಡ ದುರದಲ್ಲಿ ಸೋಲಿಸಿ ಮೆಟ್ಟಿಸಿದ್ರು. ಓಹೋ. ಮಾತ್ರವಲ್ಲ, ನಮ್ಮಲ್ಲಿರುವಂತಹ ಎಲ್ಲ ಸುರ ಸಂಪತ್ತನ್ನು ನಮ್ಮ ತಾಯಿಯಾಗಿರುವಂತಹ ಅದಿತಿ ದೇವಿಯ ಕುಂಡಲ ಜೊತೆಯಲ್ಲಿ ವರುಣನ ಮಣಿಹಾರವನ್ನು ಕೂಡ ಅಪಹರಿಸಿಕೊಂಡು ಭೂಲೋಕದಿಂದ ಸಾಕ್ತಾ ಇದ್ದಾರೆ ದೇವ. ನೀನೇ ನಮ್ಮನ್ನು ರಕ್ಷಿಸಬೇಕು ದೇವ. ಇದಕ್ಕೆ ಆತಕ್ಕೆ ನೀ ಬೆದರುವೆ ಮುದದುವೆ ಇದಕ್ಕೆ ಆತಕ್ಕೆ ನೀ ಬೆದರುವೆ ಮುದದುಳು ಶರಣೈ ದಿವಗೆ ಶರಣೊಡನೆ ಶರಣೈ ದಿವಗೆ ಅಧಮರ ಸಂಕುಲ ಸದದು ಶೀಘ್ರದಲ್ಲಿ, ಅಧಮರ ಸಂಕುಲ ಸದದು ಶೀಘ್ರದಲ್ಲಿ ಮುದಗೊಳಿಸೈ ನಿನ್ ಆತನಗೆ, ಮುದಗೊಳಿಸೈ ನಿನ್ ಆತನಗೆ, ಅಧಮರ ಸಂಕುಲ ಸದದು ಶೀಘ್ರದಲ್ಲಿ ಮುದಗೊಳಿಸೈ ಆತನಗೆ. ಇದಕ್ಕೆ ಆತಕ್ಕೆ ಚಿಂತೆ. ಓ ಪುರಂಧರ ದೇವ, ಇದರ ಚಿಂತೆಯನ್ನು ನೀನು ಬಿಟ್ಟು ಬಿಡು. ಯಾಕೆ? ನಿನಗೆ ಸಿಗಬೇಕಾಗಿರುವಂತಹ ದೇವಲೋಕದ ಅಧಿಕಾರವನ್ನು ನಾನು ದೊರಕಿಸಿಕೊಡುತ್ತೇನೆ. ಆಗಲಿ ದೇವ. ಅಲ್ಲ ದೇವೇಂದ್ರ, ಒಂದು ಕಾಲದಲ್ಲಿ ದೇವಲೋಕವನ್ನು ಆಳಲು ನೀನೇ ಯೋಗ್ಯನಾದವನು ಎಂದು ತ್ರಿಮೂರ್ತಿಗಳಾದ ನಾವು ನಿನಗೆ ಅಧಿಕಾರ ವಹಿಸಿಕೊಟ್ಟವರು. ಹೌದು ದೇವ. ಯಾವುದೇ ಒಂದು ವಸ್ತು ಇರಲಿ, ಅದನ್ನು ತೆಗೆದುಕೊಂಡವನಿಗೆ ಎಷ್ಟು ಜವಾಬ್ದಾರಿ ಇರುವುದೋ ಹಾಗೆ ಅದನ್ನು ಕೊಟ್ಟವರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತದೆ. ಹಾಗಾಗಿ ಈಗ ನಾವು ಸುಮ್ಮನಿದ್ದೇವಂತಾದರೆ ಆ ದೇವಲೋಕದ ಅಧಿಕಾರ ಎನ್ನುವುದು ಆ ದುರುಳಿನ ಪಾಲಾಗುವುದಿಲ್ಲವೇ? ಹಾಗಾಗಿ ನಾವು ಸುಮ್ಮನಿರುವುದಿಲ್ಲ. ಅತಿ ಶೀಘ್ರವಾಗಿ ಆ ದುರುಳನನ್ನು ಸಂಹರಿಸಿ ನಿನಗೆ ನಿನ್ನ ದೇವಲೋಕದ ಅಧಿಕಾರ ಅಷ್ಟೇ ಅಲ್ಲ, ಎಲ್ಲ ಸುವಸ್ತುಗಳನ್ನು ನಿನಗೆ ಹಿಂದಿರುಗಿಸಿಕೊಡುತ್ತೇನೆ. ನಿಶ್ಚಿಂತೆಯಾಗಿ ದೇವಲೋಕಕ್ಕೆ ತೆರಳು. ಹಾಗೆಯೇ ಆಗಲಿ ದೇವ. ಜಯ 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 ಜಯ. ದೇವೇಂದ್ರನನ್ನು ಸಮಾಧಾನಿಸಿ ಕಳುಹಿಸಿ ಆಯಿತು.
ಇನ್ನು ನಾನು ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಪ್ರಾಜೋತಿಷಪುರಕ್ಕೆ ಎಂದು ಕಳುವೆ ಅಮರೇಂದ್ರನ ಹರಿದೊರೆಯಿಂದ ಸನ್ನಾದಿಪುರ ಬಂದ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ ಭಾಮ. ಎದ್ದೇಳು. ಅಲ್ಲ, ನೀನು ಇಷ್ಟು ಹೊತ್ತಿನಲ್ಲಿ ಯಾವತ್ತೂ ಬಂದವಳಲ್ಲ. ಈಗ ಬಂದಿರುವೆ. ಏನು ಕಾರಣ? ಏನದು? ಪಯಣ ಎಲ್ಲಿಗೆ ಪ್ರಿಯನೇ ಪಯಣ ಎಲ್ಲಿಗೆ ಪಯಣ ಎಲ್ಲಿಗೆ ಪ್ರಿಯನೇ ಪಯಣ 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 ಎಲ್ಲಿಗೆ ಪ್ರಿಯನೇ ಹೃದಯೇಶನೇ ಹೃದಯೇಶನೇ ದಯದೀನಿ ಪೇಳು ಹದನೇ ಹೃದಯೇಶನೇ ಹೃದಯೇಶನೇ ದಯದೀನಿ ಪೇಳು ಹದನೇ ಪಯಣ ಎಲ್ಲಿಗೆ ಪ್ರಿಯನೇ ಹೃದಯೇಶ ದಯದೀನಿ ಹದನೇ ಪಯಣ ಎಲ್ಲಿಗೆ ಪಯಣ ಪಯಣ ಎಲ್ಲಿಗೆ ಪ್ರಿಯನೇ ಹೃದಯೇಶನೇ ಹೃದಯೇಶನೇ ದಯದಿ ನೀ ಬೇಳು ಹದನೇ ಪಯಣ ಎಲ್ಲಿಗೆ ಪ್ರಿಯನೇ ಭಯದೋಳು ಯಾರೇ ಸ್ಮರಿಸುತ್ತಿರುವರು ಭಯದೋಳು ಯಾರೇ ಸ್ಮರಿಸುತ್ತಿರುವ ಸ್ಮರಿಸುತ್ತಿರುವ ಬಯಸಿ ನೀವು ನಿರ್ಧರಿಸಿ ಸ್ಮರಿಸುತ್ತಿರುವರು ಸ್ಮರಿಸುತ್ತಿರುವ ಬಯಸಿ ನೀವು ನಿರ್ಧರಿಸಿ ಹೋಗುವುದು ನಿಯತ ಲೋಕವ ವಿಹಾರವು ನಿಯತ ಲೋಕವೋ ವಿಹಾರವು 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 ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಪಯಣ ಎಲ್ಲಿಗೆ ಪ್ರಿಯನೇ ಹೃದಯೇಶನೇ ದಯದಿ ನೀ ಬೀಳು
ಹದನೆ ಪಯಣ ಎಲ್ಲಿಗೆ ಪ್ರಿಯನೇ ಹೃದಯೇಶ ದಯದಿ ಹೃದಯೇಶನೇ ದಯದಿ ನೀ ಬೀಳು ಹದನೆ ಯಾರೇ ಸ್ಮರಿಸುತ್ತಿರುವರು ಬಯಸಿ ನೀವೇ ಧರಿಸಿ ಹೋಗುವುದು ನಿಯತ ಲೋಕವಿಯಾರ ಪರಿಚಯದ ನೆಲೆಯಲ್ಲಿ ಸುತ್ತಿ ಬರುವುದು ಪರಿಚಯದ ನೆಲೆಯಲ್ಲಿ ಸುತ್ತಿ 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 ಬರುವುದು ಪಯಣ ಎಲ್ಲಿಗೆ ಪ್ರಿಯನೇ ದಯದಿ ನೀ ಪೇಳು ಹದನೆ ದಯದಿ ನೀ ಪೇಳು ಪಯಣ 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 ಎಲ್ಲಿಗೆ ಪ್ರಿಯನೇ ಹೃದಯೇಶನೇ ದಯೇಶನೇ ದಯದಿ ನೀ ಪೇಳು ಹದನೆ ಹೃದಯೇಶನೇ ಹೃದಯೇಶನೇ ದಯದಿನಿ ಬೇಳು ಹದನೆ ಪಯಣ 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 ಎಲ್ಲಿಗೆ ಯಾವತ್ತೂ ಇಷ್ಟು ಹೊತ್ತಿಗೆ ಬಂದವಳಲ್ಲ ಇವಾಗ ಬಂದಿದ್ದೆಂದರೆ ಏನೋ ಕಾರಣ ಇರಬೇಕು ಅದೇನಂತ ಹೇಳುತ್ತೀಯೇ ಅಲ್ಲ ಸ್ವಾಮಿ ಓ ಮದನ ಮೋಹನ ಓಹೋ ನನ್ನ ಲೋಚನ ಅಯ್ಯಯ್ಯಯ್ಯೋ ನನ್ನ ಹೃದಯದ ರಸ ಚಂದಲ್ಲ ನೀವು ಓಹೋ ಅಲ್ಲ ಹೆಂಡತಿ ಎಷ್ಟು ಹೊಗಳ್ತಿದ್ದಾಳಂದ್ರೆ ಏನೋ ಮುಂದೆ ಒಂದು ಕಾದಿದೆ ಅಂತ ಅರ್ಥ ಏನೇ ಅದು ಯಾಕೆ ಸ್ವಾಮಿ ಹಾಗೆ ನೀವು ಚಂದ ಅಲ್ಲ ನೀವು ನನ್ನ ಮುದ್ದು ಬಂಗಾರ ಅಲ್ಲ ಹೌದು 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 ಈಗ ಏನು ನೀನು ಬಂದ ಕಾರಣ ಹೇಳು
ಅಲ್ಲ ಎಲ್ಲಿಗೆ ಏನು ಎಲ್ಲಿಗೆ ಅಂತ ಏನ್ ನಾನು ಹೊರಟಿರುವುದಾ ಹಾ ಆಯ್ತಲ್ಲ ನೀನು ಹೋದ ಕೆಲಸ ಆದ ಹಾಗೆ ಹಾ. ಅಲ್ವೇ ಎಲ್ಲಿಯಾದ್ರೂ ಹೊರಟಾಗ ಯಾರಾದ್ರೂ ಎಲ್ಲಿಗೆ ಅಂತ ಕೇಳ್ತಾರ ಅಪಶಕನ ಅಲ್ವೇನೆ ಹಾಗೆ ನೋಡು ಎದುರಿಗೆ ಎಲ್ಲಿಗಾದ್ರೂ ಹೊರಟಿರುವಾಗ ಬೆಕ್ಕು ಅಡ್ಡ ಬಂದ್ರೆ ಏನ್ ಹೇಳ್ತಾರೆ ಬೆಕ್ಕು ಅಡ್ಡ ಬಂತೀನು ಹೋದ ಕೆಲಸ ಆದ ಹಾಗೆ ಅದು ಮನೆಯ ಹಾಗೆ ಮನೆಯ ಬೇಕಾದ್ರೆ ಅಡ್ಡಿಲ್ಲಪ್ಪ. ಅಂದ್ರೆ ಮನೆಯವರು ಕೇಳಿದ್ರೆ ಅಡ್ಡಿಲ್ಲ ಹಾ. ಅದು ಅಪಶಕುನ ಅಲ್ಲ ಇರ್ಲಿ ಈಗ ನೀ ಏನಾಗ್ಬೇಕು ನೀವು ಹೋಗ್ಲಿಕ್ಕೆ 3 ಕಾರಣ ಉಂಟು. ಏನೇ ಅದು ಒಂದೇ ಭಯದಲ್ಲಿ ಯಾರಾದ್ರೂ ನಿಮ್ಮನ್ನ ಸ್ಮರಿಸುತ್ತಿರ್ತಾರೆ. ಅಲ್ಲ ನನ್ಗೆ ಅಂದ್ರೆ ಅದು ಅವನು ಬಂದದ್ದು ನೀನ್ ನೋಡಿದ್ಯಾ ಅಲ್ಲ ನನ್ಗೆ ಕಿವಿಗೆ ಬಿತ್ತು. ನಾವು ಮಾತಾಡುದನ್ನ ಕದ್ದು ಕೇಳಿಸಿದೆ ಹಾಗೆಲ್ಲ ಸ್ವಾಮಿ, ಮತ್ತೆ ಕಿವಿಗೆ ಬಿತ್ತು. ಯಾರೋ ಆಯ್ತಾಯ್ತು ಮತ್ತೆ ಇನ್ನೊಂದು ಯಾರೋ ಬಂದು ನಿಮ್ಮನ್ನ ಸ್ಮರಿಸಿ ನೀವು ಬರ್ಬೇಕು ಅಂತ ಹೇಳಿದಾಗೆ ಆಯ್ತು. ಆಯ್ತಾಯ್ತು ಇರ್ಲಿ ಮತ್ತೆ ಇನ್ನೊಂದು ಕಾರಣ ಇನ್ನೊಂದು, ನೀವು ಯಾರನ್ನಾದ್ರೂ ಪರಿಚಯ ಅತ್ತೆಯನ್ನ ಮಾವನನ್ನ ಭಾವನನ್ನ ನೋಡ್ಲಿಕ್ಕೆ ಹೋಗ್ತಿರ್ಬೋದು, ಅಥವಾ ಇಹತಲೋಕ ವಿಹಾರಕ್ಕೆ. ಅದಕ್ಕಾದ್ರೆ ನೀವು ನನ್ನನ್ನ ಕರ್ಕೊಂಡು ಹೋಗ್ತೀರಿ. ತಿರುಗಾಟಕ್ಕೆ ನಿನ್ನನ್ನು ಬಿಟ್ಟು ಹೋದದುಂಟೇನೆ. ನಾನ್ ನಿಮ್ಮ ಮುದ್ದಿನ ಹೆಂಡತಿ ಅಲ್ವಾ? ಹೌದೇ ಯಾರಲ್ಲ ಜಾಂಬವತಿ ಅಲ್ಲ, ರುಕ್ಮಿಣಿ ಅಲ್ಲ, ನಾನೇ ನನ್ನ ಚಂದದ ಮುದ್ದಿನ ಆಯ್ತು ಮತ್ತೆ ಆ 3 ಕಾರಣ ಬಿಟ್ಟು ನೀವು ಎಲ್ಲಿ ಹೋಗುವವರಲ್ಲ. ಹಾಗಾಗಿ ಎಲ್ಲಿಗೆ ಹೊರಟಾಗ ಸ್ವಾಮಿ, ಯಾವ ಕಡೆ ಬರೋಣ? ಕಾರಣವೇ ಹೇಳ್ತೇನೆ. ಸಮರ ಕಂಡಿ ಸಂವೇದ ಸಮರ ಕಂಡಿ ಸಂಗತ ಸಮರ 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 ಕಂಡಿ ಸಂಗತ ಕೇಳಿದ ಕೊಂಡು ಅಮರಾಧಿಪ ಬಿಂದ ಕೇಳಿದ ಕೊಂಡು ಕೇಳಿದ ಕೊಂಡು ಕೇಳಿದ ಕೊಂಡು ಅಮರಾಧಿಪ ಬಿಂದ ಸುಮತಿಯಂ ಬಯಸಿಲ್ಲ ಮನಗಳು ರಮಣಿಗೆ ಅನುಮಾನ ಪಡದಿರು ಸುಮತಿಯಂ ಬಯಸಿಲ್ಲ ಮನಗಳು ರಮಣಿಗೆ ಅನುಮಾನ ಪಡದಿರು ಸುಮತಿಯಂ ಬಯಸಿಲ್ಲ ಮನಗಳು ಕುಮದಿ ಭೂಮೇಶ್ವರ ವಿಕ್ರಮದ ಪ್ರಾಜ್ಯೋತಿಷ್ಯ ಪುರಕ್ಕೆ ಹೋದೆವು ಕುಮದಿ ಭೂಮೇಶ್ವರರು ವಿಕ್ರಮದ ಪ್ರಾಜ್ಯೋತಿಷ್ಯ ಪುರಕ್ಕೆ ಹೋದೆವು
ಬುದ್ಧಿ ಬರುವುದು ಅಲ್ವೇ? ಹಾ ಹೆಂಡತಿಯು ಕೇಳುವುದು ಸಹಜ. ಹಾ ಅದ್ರಲ್ಲಿ ಎರಡು ವಿಧ ಇರ್ತದೆ. ಹಾ ಒಂದು, ಗಂಡ ಎಷ್ಟೊತ್ತಿಗೆ ಬರುತ್ತಾನೋ, ಹಾ. ಏನು ತೊಂದರೆ ಆಗುವುದು ಅನ್ನುವಂತ ಕಾಳಜಿ. ಓಹೋ. ಇನ್ನೊಂದು, ನನ್ನ ಗಂಡ ಚಂದ ಮಾಡಿಕೊಂಡು ಹೊರಟಿದ್ದಾನೆ, ಹಾ. ಯಾವ ಹುಡುಗಿ ಹತ್ರ ಮಾತಾಡ್ಲಿಕ್ಕೋ ಏನೋ ಹಾ. ಅನ್ನುವಂತ ಸಂಶಯ. ಅಲ್ಲ ಈ ಸ್ವಾಮಿ. ಹೆಣ್ಣು ಮಕ್ಕಳು ಮತ್ತು ಸಂಶಯ ಹುಟ್ಟಿದ್ದು ಒಟ್ಟೊಟ್ಟಿಗೆ ಅಂತ ಅನ್ನಿಸ್ತದೆ ನಂಗೆ. ಅಲ್ಲ ಸ್ವಾಮಿ, ಅಲ್ವೇ? ಹೆಣ್ಣು ಮಕ್ಕಳು ಕೇಳುವುದರಲ್ಲಿ ಎರಡು ವಿಧ, ಹಾ. ಗಂಡು ಮಕ್ಕಳು ಹೊರಡುವುದರಲ್ಲಿಯೂ ಎರಡು ವಿಧ ಇರ್ತದೆ. ಹೌದೇ? ಒಂದು ಹೆಂಡತಿಯಲ್ಲಿ ಹೇಳಿ ಹಾ. ನಾನ್ ಬರ್ತೇನೆ, ಈಗ ಹೋಗಿ ಬರ್ತೇನೆ ಅನ್ನುವಂಥದ್ದು. ಇನ್ನೊಂದು ಹೆಂಡತಿಗೆ ಗೊತ್ತಾಗದ ಹಾಗೆ ಗುಟ್ಟಿನಲ್ಲಿ ಹೋಗಿ. ಅಲ್ವೇ ಭಾಮಾಮಣಿ? ಹಾ. ನಾನ್ ನಿನ್ನ ಹತ್ರ ಹೇಳದೆ ಹೋದದ್ದು ಇದೇನೆ. ಯಾವಾಗ ಹೇಳಿ ಹೋಗಿದ್ದೀರಿ? ಯಾವಾಗಲೂ ನಿನ್ನಲ್ಲಿ ಹೇಳಿಯೇ ಹೋಗುತ್ತೇನೆ. ಇದ್ರೆ ನೀನು ಬಿಡುವವಳ? ಹಾ, ಇಲ್ಲ. ಅದರಲ್ಲಿ ವಿಚಾರ ಹಾಗಲ್ಲ. ಹಾ. ಈಗ ನೋಡು, ಬೇರೆ ಹುಡುಗಿ ಹತ್ರ ಮಾತಾಡ್ಲಿಕ್ಕೆ ಹೋಗುವ ನಾನಲ್ಲ. ಹಾ, ನಂಬಬಹುದೇ? ಅಷ್ಟೇ ಲಕ್ಷ್ಮಿಯರ ಹಾಗೆ 8 ಜನ ಮಾಡತಿಯರು ನನಗಿರುವಾಗ ಹಾ. ಯಾಕೆ ನಾನು ಬೇರೆ ಹುಡುಗಿ ಹತ್ರ ಆ ಮಾತಾಡ್ಲಿಕ್ಕೆ 8 ಜನರಲ್ಲಿ ನಾನೇ ಮೇಲಾದವಳು. ನೀನೇ ಚಂದದವಳು ಹಾ, ನೀನು. ಹಾ. ಆಯ್ತು, ನಿನ್ನನ್ನು ಬಿಟ್ಟು ಬೇರೆಯವರಲ್ಲಿ ಹೋಗುವುದೇ ಇಲ್ಲ, ಹೋಗುದಿಲ್ಲ, ಬಿಡು. ಹಾ. ಆಯ್ತು, ಆ ವಿಚಾರ ಅಲ್ಲ. ಅದಕ್ಕಾಗಿ ನೀನು ಯಾವುದೇ ಅನುಮಾನವನ್ನು ಪಡುವುದು ಬೇಡ. ನೀನೀಗ ಒಂದು ಹೇಳಿದ್ಯಲ್ಲ, ಯಾರೋ ಬಂದಿದ್ರು ನಿಮ್ಮ ಹತ್ರ ಮಾತಾಡಿ ಏನು ಹೇಳಿಕೊಂಡು ಬನ್ನಿ 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 ಅಂತ ಹೇಳಿ ಹೋದ್ರು ಅಂತ ಹೇಳಿದೆಯಲ್ಲ. ಹಾ. ಸುರಪ್ಪ ದೇವೇಂದ್ರ ನನ್ನಲ್ಲಿಗೆ ಬಂದಿದ್ದ. ಯಾರು? ಸುರೇಶ ಬಂದಿದ್ನ? ಸುರಪ್ಪ ಸುರೇಶ, ದೇವೇಂದ್ರ ಹಾ. ನನ್ನಲ್ಲಿ ಬಂದಿದ್ದ. ಹಾ. ಆತನು ಬಂದಿರುವಂತ ಕಾರಣ, ಹಾ. ಪ್ರತ್ಯುತ್ಸಪುರದ ಅರಸನಾಗಿರುವಂತ ಭೌಮಾಸುರ ಹಾಗೂ ಆತನ ಕೆಟ್ಟ ರಕ್ಕಸರು ಹಾ. ದೇವಲೋಕಕ್ಕೆ ದಾಳಿ ಮಾಡಿ ಓಹೋ. ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಹಾ. ದೇವ ಗದ್ದುಗೆಯನ್ನು ವಶಪಡಿಸಿಕೊಂಡಿದ್ದಾರಂತೆ. ಅಷ್ಟೇ ಮಾತ್ರ ಅಲ್ಲ, ಸುವಸ್ತುಗಳನ್ನೆಲ್ಲ ದೋಚಿಕೊಂಡು ಹೋಗಿದ್ದಾರೆ. ಹಾಗಾಗಿ ಪಾಪಿ. ನಾನೀಗ ಹಾ. ಹೋಗಿ ಆ ಭೌಮಾಸುರನನ್ನು ವಧಿಸಿ ಹಾ. ಆ ಸುವಸ್ತುಗಳನ್ನೆಲ್ಲ ಅವನಿಗೆ ಮರಳಿಸಿ ಕೊಡಬೇಕು ಅಂತ ಕೇಳಿದ್ದಾನೆ. ಹಾ. ಹಾಗಾಗಿ ನೋಡು, ಆತ ಅಷ್ಟು ಕೇಳಿಕೊಂಡ ಮೇಲೆ ನಾನಿನ್ನು ತಡೆ ಮಾಡುವುದು ಸರಿಯಲ್ಲ. ಹಾ. ಇನ್ನೇನಾದ್ರೂ ಅಪಾಯ ಆಗುವಂತ ಸಂಭವಿದೆ. ಹಾಗಾಗಿ ನಾನು ಉಳಿದಿದ್ದಲ್ಲಿ ಮತ್ತೆ ಬಂದು ಮಾತಾಡು. ನಾನು ಹೋಗುವುದಿಲ್ಲ. ಸ್ವಲ್ಪ ಗಡಿಬಿಡಿ ಇದ್ದೇನೆ. ಮತ್ತೆ ಬಂದು ಹೇಳುತ್ತೇನೆ. ನೀವೀಗ ಹೊರಟ ಶಪುರಕ್ಕೆ ಯಾತಕ್ಕಾಗಿ? ಯುದ್ಧಕ್ಕಾಗಿ. ಸ್ವಾಮಿ ಸ್ವಾಮಿ, ಒಂದು 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 ರಣರಭಸವ ನೋಡಲು ರಣರಭಸವ ನೋಡಲು ರಣರಭಸವ ನೋಡಲು ನಾನೆಣಿಸಿದ್ದೆ ಮನದೊಳು ದೇವ ಕೇಳು ನಾನೆಣಿಸಿದ್ದೆ ಮನದೊಳು ದೇವ ಕೇಳು ಅನಕವಲ್ಲಿದು ಬರುವೆ ಜೊತೆಯೊಳು ಅಣಿಗೊಳಿಸುವೆ ಚಂದನವ ನಡೆಸುವೆ ಅನಕವಲ್ಲಿದು ಬರುವೆ ಜೊತೆಯೊಳು ಅಣಿಗೊಳಿಸುವೆ ಚಂದನವ ಚಂದನವ ನಡೆಸುವೆ ವನ ಪ್ರತಿಷ್ಠೆಯಲ್ಲ ಸಂಗರ ಕಣದಿ ಹೋರಾಡಿ ಬಲ್ಲೆನು ವನ ಪ್ರತಿಷ್ಠೆಯಲ್ಲ ಸಂಗರ ಕಣದಿ ಹೋರಾಡ 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 ಬಲ್ಲೆನು ಅಣಕವಲ್ಲಿದು ಬರುವೆ ಜೊತೆಯುಳು ಅಣಿಗೊಳಿಸುವೆ ಚಂದನವ ನಡೆಸುವೆ ವನ ಪ್ರತಿಷ್ಠೆ ಎಲ್ಲ ಸಂಗರ ಕಣದಿ ಹೋರಾಡ
ರಭಸವ ನೋಡಲು ನಾನೆನಿಸಿದೆ ಮನದೊಡು ದೇವ ಏಳು ದೇವ ಏಳು. ನಾನು ಆತನಿಗೆ ಮಾತು ಕೊಟ್ಟಾಗಿದೆ, ಆದ್ದರಿಂದ ನಾನು ಕೂಡಲೇ ಹೊರಡಬೇಕಾಗಿದೆ. ಉಳಿದ ಏನು ವಿಚಾರ ಇದ್ರು ಆಮೇಲೆ ಬಂದು ಮಾತಾಡುತ್ತೇನೆ. ಅಲ್ಲ ಅಲ್ಲ, ನಿಲ್ಲಿ ನಿಲ್ಲಿ ನಿಲ್ಲಿ. ಏನೇ ನೀವೀಗ ಹೊರಟಿದ್ದೆಲ್ಲಿಗೆ? ರಾಜ್ಯೋತಿಷಪುರಕ್ಕೆ. ಯಾತಕ್ಕಾಗಿ? ಭೌಮಾಸುರನನ್ನು ವಧಿಸಲು. ಸ್ವಾಮಿ, ನನ್ನದೊಂದು ಆಸೆ ಉಂಟು. ಏನೇ ಅದು? ಬೆಳಗ್ಗೆ ಹೇಳು ನನ್ನ ನಾಶನ. ನೀವು ಇಲ್ಲಿ ಹೆಂಡತಿ ಎಂತ ಅವಸರ ನಿಮ್ಮದು? ಅಲ್ಲ, ಈಗ ಸಮಯ ಹಾಗೆ ಉಂಟು. ಹಾಗಲ್ಲ, ಈಗ ನೀವು ರಣರಂಗಕ್ಕೆ ಹೊರಟಿದ್ದೀರಿ. ಹೌದು. ಯುದ್ಧವನ್ನು ಮಾಡಲು ಹೊರಟಿದ್ದೀರಿ. ಹೌದು. ಸ್ವಾಮಿ, ನನ್ನದೊಂದು ದೊಡ್ಡದಾದ ಆಸೆ. ಇನ್ನು ಆಸೆ ಏನೇ ಅದು? ನಾನು ನಿಮ್ಮನ್ನು ರಣರಂಗದಲ್ಲಿ ನೋಡಬೇಕು. ಆಮೇಲೆ ನಿಮ್ಮ ಚಂದನವನ್ನು ಅಂದರೆ ನಿಮ್ಮ ಸಾರಥಿಯಾಗಿ ನಾನು ಬರಬೇಕು ಸ್ವಾಮಿ. ಆಮೇಲೆ ನರಕನನ್ನು ವಧಿಸಿ ಸ್ವರ್ಗಲೋಕದ ಸುಖವನ್ನು ನಾನು ಅನುಭವಿಸಬೇಕು ಸ್ವಾಮಿ. ನನ್ನನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಎಂತೆಂತಹ ಆಸೆಗಳನ್ನು ಕೇಳಿದ್ದೇನೆ. ಇದು ಯುದ್ಧ ರಣರಂಗಕ್ಕೆ ಬಂದು ಯುದ್ಧ ನೋಡ್ಬೇಕಂತೆ ಸಾರಥಿಯಾಗಿ ನನಗೆ ಅದಕ್ಕೆ ಆಗುತ್ತೇನೆ. ನೀನೇನಿದ್ರು ಚಂದ ಚಂದ ಆಭರಣಗಳನ್ನು ಧರಿಸಿಕೊಂಡು ಚಂದ ಸೀರೆಯನ್ನು ಉಟ್ಟುಕೊಂಡು ಇಲ್ಲಿ ಅಂತಃಪುರದಲ್ಲಿ ಇರ್ಲಿಕ್ಕೆ ಚಂದ ಅಲ್ವೇನೆ ಎಂತ ಸ್ವಾಮಿ? ಏನು ಹಾಗಲ್ಲ, ಹೆಂಗಸರು ಏನಿದ್ರು ರಣರಂಗಕ್ಕೆ ಬರ್ತಾರೇನೆ? ನೀ ನೋಡ್ಲಿಲ್ವಾ? ಏನು? ಹಿಂದೆ ದಶರಥ ಮಹಾರಾಜರು ತನ್ನ ಪತ್ನಿ ಕೈಕೇಯಿಯನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗ್ಲಿಲ್ವಾ? ಅಲ್ಲಿ ಅವನು ಯುದ್ಧವನ್ನು ಗೆಲ್ಲಲಿಲ್ಲವೇ? ಅಲ್ಲ, ಈಗ ನೀನು ಯುದ್ಧ ಅಂತ ಹೇಳಿದ್ರೆ ಏನಂತ ತಿಳಿದುಕೊಂಡಿದ್ದೀಯ? ಏನು ಊಟ ಅಂತ ತಿಳಿದುಕೊಂಡಿದ್ದೀಯ? ಓಟವೇನೆ ಜಾಣೆ, ಓಟವೇನೆ ಜಾಣೆ, ಅದು ಹೋರಾಟವು ಮೋಹವೇ, ಅದು ಹೋರಾಟವು ಮೋಹವೇ. ಕಾಟು ರಕ್ಕಸರ ಕೂಟವು ಕೇಳಲೇ, ಕಾಟು ರಕ್ಕಸರ ಕೂಟವು ಕೇಳಲೇ, ಮಾಟಗಾತಿನಿ ಬರುವುದು ಬೇಡಲೇ, ನೀನು ಮಾಟಗಾತಿನಿ ಬರುವುದು ಬೇಡಲೇ. ಕಾಡು ರಕ್ಕಸರ ಕೂಟವು ಕೇಳಲೇ, ಮಾಟಗಾತಿನಿ ಬರುವುದು ಬೇಡಲೇ. ಓಟವೇನೆ ಜಾಣೆ. ಮಾಮಣಿ ಸ್ವಾಮಿ, ಅಲ್ಲ, ನೀನು ಯುದ್ಧ ಅಂತ ಹೇಳಿದ್ರೆ ಏನಂತ ತಿಳಿದುಕೊಂಡಿದ್ದೆ? ಯುದ್ಧ? ಅದೇನು ಊಟ ಅಂತ ತಿಳಿದುಕೊಂಡಿದ್ದೆ? ಯಾಕೆ? ಊಟಕ್ಕಾದ್ರೆ ಹೌದು, ಹೆಂಡತಿ ಮಕ್ಕಳು ಸಂಸಾರ ಸಹಿತ ನಾವು ಹೋಗುವುದು ಸರಿ. ಆದ್ರೆ ನಾನು ಹೋಗುತ್ತಿರುವುದು ರಣರಂಗಕ್ಕೆ. ಅಲ್ಲ, ರಕ್ಕಸರು ಅಂದ ಕೂಡಲೇ ನೀನು ಏನಂತ ತಿಳಿದುಕೊಂಡಿದ್ದೆ? ಏನು? ಅವರೇನು ಕಾಟು ರಕ್ಕಸರ ಅಲ್ವೇ? ಅವರು ವೀರರು ಧೀರರು ಆಗಿದ್ದಾರೆ. ಅದಕ್ಕೆ ನೀವೇನಿರಲ್ಲ. ಬ್ರಹ್ಮನಿಂದ ವರವನ್ನು ಪಡೆದು ದೇವಲೋಕದ ದೇವತೆಗಳನ್ನೇ ಸೋಲಿಸಿದಂಥವರು. ಅಲ್ಲಿ ನಿನ್ನಲ್ಲಿ ಕರೆದುಕೊಂಡು ಹೋಗಿ ನಾನಲ್ಲಿ ಯುದ್ಧ ಮಾಡುವುದು, ಇಲ್ಲ ನಿನ್ನ ರಕ್ಷಣೆಯನ್ನು ಮಾಡುವುದು. ನಾನು ಕ್ಷತ್ರಿಯ ಹೆಂಗಸಿ, ನನಗೂ ಯುದ್ಧ ಗೊತ್ತುಂಟು. ಬೇಡವೇ? ನಾನು ಚಂದದಲ್ಲಿ ಹೇಳ್ತಾ ಇದ್ದೇನೆ ನಿನಗೆ. ಬೇಡ, ನೀನು ಬರುವುದು ಬೇಡ. ಈಗ ನಾನು ಬರುವುದು ಬೇಡ. ಹೋಗಿದ ನೀವು? ನಾನು ಪ್ರಾಜ್ಯೋತಿಷಪುರಕ್ಕೆ ಆತನನ್ನು ವಧಿಸಿ ನಿಲ್ಲಿ ನಿಲ್ಲಿ ನಿಲ್ಲಿ. ಈಗ ನಾನು ಬರುವುದು ಬೇಡ ಅಂತ ಹೇಳಿದೆ. ಬೇಡವೇ? ಅಲ್ಲಿ ಊಟ ನೀರು ತಿಂಡಿ ಎಂತ ಬೇಡ ನನಗೆ. ನಾನಿವತ್ತು ನಿದ್ದೆ ಮಾಡುದಿಲ್ಲ, ಮಾತನಾಡುದಿಲ್ಲ, ಯಾರನ್ನು ನೋಡುದಿಲ್ಲ. ದಾನವಾರಿಯು ತಿಳಿದ